ಈ ಮನೆಯಲ್ಲಿ ನಾವು ವಾಸ್ತು ಸಲಹೆಗಾಗಿ ನಾವು ಇಲ್ಲಿ ಬಂದಿರ್ತೇವೆ. ಈ ಮನೆಯನ್ನು ವಾಸ್ತು ಸಿದ್ಧಾಂತದ ಪ್ರಕಾರ ದಿಕ್ಕುಗಳನ್ನು ಪರಿಶೀಲಿಸಿ ನೋಡಿದಾಗ ಈ ಮನೆಯು ಪೂರ್ವಾಭಿಮುಖವಾಗಿದ್ದು ಪೂರ್ವದಲ್ಲಿ ಮತ್ತು ಪಶ್ಚಿಮದಲ್ಲಿ ಉದ್ದವಾಗಿರುತ್ತದೆ. ಅದೇ ರೀತಿ ಅಳತೆಯಲ್ಲಿ ದಕ್ಷಿಣ ಉತ್ತರಕ್ಕೆ ಅಳತೆ ಕಡಿಮೆ ಇರುತ್ತದೆ. ಈ ರೀತಿ ಇರುವುದರಿಂದ ಉತ್ತರ ಮತ್ತು ದಕ್ಷಿಣದ ಭಾಗ ಕಟ್ಟಾಗಿರುತ್ತವೆ ಮತ್ತು ಪೂರ್ವ ಮತ್ತು ಪಶ್ಚಿಮ ಈ ದಿಕ್ಕುಗಳು ಎಕ್ಸ್ಟೆನ್ಷನ್ ಆಗಿರುತ್ತವೆ. ಉತ್ತರ ಮತ್ತು ದಕ್ಷಿಣ ಎರಡೂ ಕಟ್ಟಾಗಿರುವುದರಿಂದ ಈ ಮನೆಯವರಿಗೆ ಆ ಎರಡೂ ದಿಕ್ಕುಗಳ ಶಕ್ತಿಯು ಅವರಿಗೆ ದೊರೆಯದೇ ಹೋಗುತ್ತದೆ. ಅದರಿಂದ ಹಲವಾರು ಕೆಲಸಗಳಲ್ಲಿ ಅವರಿಗೆ ತಡೆ ಮತ್ತು ಕುಂಠಿತವಾದ ಕಾರ್ಯಗಳು ಕಂಡುಬರುತ್ತವೆ. ಇಲ್ಲಿ ಮುಖ್ಯವಾಗಿ ನಾವು ದಿಕ್ಕುಗಳ ಪರಿಗಣನೆ ತೆಗೆದುಕೊಂಡಾಗ ಅವರಿಗೆ ಹಣಕಾಸಿನ ಸಮಸ್ಯೆ ಮತ್ತು ಬೆನ್ನು ನೋವು, ಅದಲ್ಲದೆ ಬಲಭುಜ ನೋವಿರುವುದು ಕಂಡಿರುತ್ತೇವೆ. ಆ ದೋಷಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಅವರಿಗೆ ದೋಷಗಳನ್ನು ತೆಗೆಯಲು ಹೇಳಿದ್ದೇವೆ. ಆ ದೋಷಗಳನ್ನು ತೆಗೆದ ಕೂಡಲೇ ಕೆಲವೇ ವಾರಗಳಲ್ಲಿ ಅಥವಾ ತಿಂಗಳಲ್ಲಿ ಅವರಿಗೆ ಪರಿಹಾರ ಸಿಕ್ಕು ಅಥವಾ ಅವರಿಗೆ ಆರಾಮ ಸಿಗುತ್ತದೆ.